RCB fans ನಿಮ್ಮನ್ನ ವೆಲ್ಕಮ್ ಮಾಡ್ತಾರೆ ನೋಡ್ಕೊಬಿಡಿ. One felt nice, we did it twice guys. RCB ನಮ್ಮ ಅಪ್ಪ ಬಂದವರೇ ಫುಲ್ ಸಡನ್ ಆಗಿ ಮನೇಲಿ ಹಸು ಕರು ಹಾಕಿದೆ. ಈ ಕಡೆ ಇಲ್ಲ, ಈ ಮಂಡ್ಯ ಕಡೆ ಅವರೆಲ್ಲ ಇದ್ ಮಾಡಲ್ಲ ಅನ್ಸುತ್ತೆ. ಅಮ್ಮ ಇನ್ ಸ್ವಲ್ಪ ಸ್ಪೆಷಲ್ ಆಗಿ ಒಂದು ಇಡ್ಲಿ ಮಾಡ್ತಾರೆ, ಗಿಣ್ಣಿ ಇಡ್ಲಿ. ಅದು ನಮ್ಗೆ ಫೇವ್ರೇಟ್. ಅದಕ್ಕೆ ಆ ಗಿಣ್ಣಿ ಇಡ್ಲಿ ಮಾಡ್ಸಕ್ಕೋಸ್ಕರ ಇವ್ನ್ ಕರ್ಸಿರೋದು. ಕಷ್ಟಪಟ್ಟು ಓದ್ಕೊಂಡ್ರೆ ನಾನು, ಕಷ್ಟಪಟ್ಟು ಮಾಡ್ಕೊಂಡ್ರೆ ನೀನು, ತಿನ್ನೋರು ಯಾರಪ್ಪ? ಅದು ಹಿಂಗೆ ನೋಡಿ ಗೈಸ್, ಬೆಳಕಿಗೆ ತೋರಿಸ್ತೀನಿ ನೋಡಿ ಗೈಸ್. ಇದೆ ಬೇಕಂತ ಅನ್ಕೊಂಡು ಮರ್ತೇ ಹೋದ್ವಿ. ಓಕೆ ಫ್ರೆಂಡ್, ಬಾಯ್. ಹಲೋ ಗೈಸ್, ಹೇಳೋ ವೆಲ್ಕಮ್ ಬೇಕಂತ. ವೆಲ್ಕಮ್ ಬ್ಯಾಕ್. ಪುನಃ ಬನ್ನಿ. ಪುನಃ ಸುಸ್ವಾಗತ ಸಾಗಾ ಸ್ಟೋರೀಸ್ ಹೊಸ ವ್ಲಾಗ್ಗೆ. ತುಂಬ ದಿನ ಆಯಿತು ಬ್ಲಾಗ್ ಮಾಡಿ, ಪಾಪ ಡೈಲಿ ಬ್ಲಾಗ್ ಮಾಡಿ ಅಂತ ಒಂದು 2-3 ಜನ ಕಮೆಂಟ್ ಹಾಕ್ತಾರೆ. ಅವ್ರಿಗೋಸ್ಕರ ಅದ್ರ ಎಫರ್ಟ್ ಹಾಕಿ ಬ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಒಂದ್ಸತಿ ಮಾಡೋದು ಬೇಡ ಅನ್ಸ್ಬಿಡುತ್ತೆ ಅಂದ್ರು. ಪಾಪ ಅಷ್ಟು ಪ್ರೀತಿ ತೋರಿಸಿ ಕಮೆಂಟ್ ಆಗ್ತಾರಲ್ಲ ಡೈಲಿ ಬ್ಲಾಗ್ ಮಾಡಿ ಅಂತ. ನಾನು ಹಿಂಗಿರ್ತೀನಿ, ಹಿಂಗೆ ಹಿಡ್ಕೊಂಡ್ರೆ ನಾನು ಎಲ್ಲಿ ಕಾಣಿಸ್ತೀನಿ? ಕಾಣಿಸ್ತಾನ ಶಿವಕುಮಾರ್ ಕಾಣಿಸ್ತಾ ಇರ್ತೀನಿ. ಈ ಬ್ಲಾಗಲ್ಲಿ ಇಬ್ರು RCB ಫ್ಯಾನ್ಸ್ ನಿಮ್ಮನ್ನ ವೆಲ್ಕಮ್ ಮಾಡ್ತಾರೆ ನೋಡ್ಕೊಬಿಡಿ. ಕಾಣಿಸ್ತಾ ಇದೆ. One felt nice, we did it twice guys. RCB ನಾವು 2 ಸತಿ ಕಪ್ ಹೊಡೆದಿದ್ದೀವಿ ಗೈಸ್, ಚಾಂಪಿಯನ್ಸ್. ಮುಂಚೆ ಮಾತ್ರ 2 ಟೀಮು ಒಟ್ಟಿಗೆ ಹೊಡೆದಿದ್ರು. ಸೊ ನಾವು ಅದನ್ನ ಪ್ರೂವ್ ಮಾಡಿ ತೋರಿಸಿದೀವಿ. ಅದೇ ಯಾರು ಮಾಡದೇ ಇರೋದನ್ನ ಮುಂದಿನ ವರ್ಷ ಮಾಡ್ತೀವಿ. ಹ್ಯಾಟ್ರಿಕ್ ಆಗುತ್ತೆ. ವಿ ಗೋನಾ ಡೂ ಇಟ್ ಥ್ರೈಸ್. ಎಸ್. ಸೊ ಇದು ಟಿ ಶರ್ಟ್ ಗೈಸ್, RCB ಗೆದ್ಮೇಲೆ ಈ ಟಿ ಶರ್ಟ್ ಹಾಕೊಂಡಿದ್ದು. RCB ಎಲ್ಲ ವಿರಾಟ್ ಕೊಹ್ಲಿ ಎಲ್ಲರೂ ಫುಲ್ ಟೀಮ್ ಹಾಕೊಂಡಿದ್ರು. ಸೊ ಸೇಮ್ ಟಿ ಶರ್ಟ್ ನಮ್ಗೆ ಸಿಕ್ಕಿತ್ತು, ತರಿಸ್ಬಿಟ್ಟು ನಾನು ಮತ್ತೆ ಶಿವಕುಮಾರ್ ಹಾಕೊಂಡಿದ್ವಿ. ಶಿವಕುಮಾರ್ ಸ್ವಲ್ಪ ಉದ್ದ ಇಲ್ವಾ? ಇದು ಓವರ್ ಸೈಜ್ಡು, ಹಂಗೆ ಇರ್ಬೇಕು ಆಕ್ಚುಲಿ. ಆದ್ರೆ ಅವ್ನು ಮಾತ್ರ ತುಂಡ ಆಗ್ಬಿಟ್ಟೈತೆ. ಇವನು ಸೇಮ್ ಲೆಂತ್ ಸೇಮು, ಇವನಿಗೆ ಉದ್ದ ಅನಿಸ್ತೈತೆ, ನನಗೆ ತುಂಡ ಅನಿಸ್ತೈತೆ. ಏನು ಮಾಡೋಕ್ಕಾಗಲ್ಲ. ಒಂದ್ಸಲ ನೀಟಾಗಿ ತೋರಿಸ್ತೀನಿ ನೋಡಿ ಗೈಸ್. ಇನ್ನೊಬ್ರಿಗೆ ಎಷ್ಟಿದ್ದಾರೆ ಇಲ್ಲ, ನೀಟಾಗಿ ತೋರಿಸ್ತೀನಿ. ಚಾಂಪಿಯನ್ ಅಂತ ಇದೆ ದೊಡ್ಡದಾಗಿ, ಚಾಂಪಿಯನ್ಸ್ 2025-2026 RCB ಲೋಗೋ. ಪೂಮಾ ಅಲ್ಲ, ಅದು ಉಪ್ಮಾ. ಇದು ಒರಿಜಿನಲ್ ಪೂಮಾದಲ್ಲ ಗೈಸ್. ದಿಸ್ ಸಂಬಡಿ ಡಿಡ್ ಇಟ್ ಫ್ಯಾನ್ಸ್ಗೋಸ್ಕರ ಅಂತ ಮಾಡಿರೋದು ಕಮ್ಮಿ ಪ್ರೈಸಲ್ಲಿ. ದಿಸ್ ಇಸ್ ಒನ್ ಫೆಲ್ಟ್ ನೈಸ್ ಲಾಸ್ಟ್ ಇಯರ್ 2025 ಅಲ್ಲಿ. ಸೊ ವಿ ಡಿಡ್ ಇಟ್ ಟ್ವೈಸ್. ನಮ್ಮ RCB ರೀ, ನಮ್ಮ ದೇಶ ರೀ, ನಮ್ಮ ರಾಜ್ಯ ರೀ. ನಾವು CSK ಸಪೋರ್ಟ್ ಮಾಡಲ್ಲ ರೀ, ನಮ್ಮ ರಾಜ್ಯ ರೀ. ಸೊ ನಮ್ಮನೆಗೆ ಬಂದಿರೋ ಇನ್ನೊಬ್ರಿಗೆ ಎಷ್ಟು ಯಾರು ಗೊತ್ತಾ? ಇವರೇ ನೋಡಿ, ನಮ್ಮ ಅಪ್ಪ ಬಂದವರೇ ಫುಲ್ಲು ಸಡನ್ ಆಗಿ. ಮಾವ ಬಂದರೆ ಮಾವಂಗೆ ಹಾಕೊಡೋ ಇಲ್ಲ, ಇವಳೆ ತಿಂತಾಳು. ಮಾವಂಗೆ ಹಾಕೊಟ್ಟಿಲ್ಲ ಇನ್ನು. ಅನ್ನೊಂದು ಮುಕ್ಕಾಲ್ ಟೈಮು ಮಾವ ತಿಂದಿ ಅವ್ರ ಹೊಟ್ಟೆ ಕರ್ಗೋಗಿದೆ. ಅನ್ನೊಂದು ಮುಕ್ಕಾಲ ಹೊಡಿದೆ, ಈಗ ತಿಂತಾವಳೆ ಪಾಪ. ಸೊ ನಮ್ಮಪ್ಪ ಏನಕ್ಕೆ ಬಂದಿರಪ್ಪ? ನಾನು ಗಾಡಿ ತಗೊಂಡಿದ್ದೀನಿ, ಸ್ಕೂಟ್ರು ಬಿಡಿದ್ದೀನಿ ಸರ್ವಿಸ್ಗೆ. ಸಿಗಾಕೊಂಡ್ರಂತೆ. ಆಯ್ತು, ಹಂಗೆ ಹೇಳಿದ್ದು. ಸ್ವಲ್ಪ ಅವರು ಫಾಸ್ಟ್ ಆಗಿ ಮಾತಾಡ್ಬಿಟ್ಟು ಅರ್ಥ ಆಗಲ್ಲ ಕಣ, ಅದಕ್ಕೆ ಒಂಚೂರು ನಿಧಾನಕ್ಕೆ ತುಂಡಾಕಿ ಹೇಳ್ತಾರೆ. ಸೊ ನಮ್ಮಲ್ಲಿ ತಿಂಡಿ ಇವತ್ತು ಗೈಸ್ ಉಪ್ಪಿಟ್ಟು. ಚೆನ್ನಾಗಿದೆ ಉಪ್ಪಿಟ್ಟು, ಸಖತ್ತಾಗಿ ಮಾಡೋಣ. 1 ಪ್ಲೇಟ್ ಹೊಡೆದೆ ನಾನು, ನಮ್ಮಪ್ಪ 1 ಪ್ಲೇಟ್ ಹೊಡೆದ್ರು. ಈಗ ಶಿವಕುಮಾರ್ 1 ಪ್ಲೇಟ್ ಕೊಟ್ಟಿದ್ವಿ. ಏನಪ್ಪ? ನಾನು ಇವತ್ತು ಶನಿವಾರ ಬನ್ಸಿ ಹಾಕೊಂಡಿದ್ದೀನಿ, ಅಲ್ಲ ಹಾಲು ಇಟ್ಕೊಂಡು. ನಮ್ಮಪ್ಪ ಬೈ ಇನ್ನೊಂದು ಮೇನ್ ರೀಸನ್ ಇವಳಿಗೋಸ್ಕರ. ಯಾಕವ? ಏನ್ ಗಿಣ್ಣಾಲು? ನಮ್ಮ ಮನೇಲಿ ಹಸು ಕರು ಹಾಕಿದೆ. ಈ ಕಡೆ ಇಲ್ಲ, ಈ ಮಂಡ್ಯ ಕಡೆ ಅವರೆಲ್ಲ ಇದ್ ಮಾಡಲ್ಲ ಅನ್ಸುತ್ತೆ, ಗೊತ್ತಿಲ್ಲ. ಸೆಕೆ ಗಿಣ್ ಮಾಡಲ್ಲ. ಅಂಡ್ ಫಸ್ಟ್ ಡೇ ಇದು ಹಾಲು ಯೂಸ್ ಮಾಡಲ್ಲ. ಹಸು ಕರು ಹಾಕಿದ್ಮೇಲೆ ಫಸ್ಟ್ ಡೇ ಹಾಲು ಏನ್ ಕೊಡ್ತಾರೆ, ಚಲ್ ಬಿಡ್ತಾರೆ, ಉಯ್ಯಾಲು ಅಂತ ಊದ್ಬಿಡ್ತಾರೆ. ಹಾಸನ್ ಕಡೆ ಏನ್ ಮಾಡ್ತಾರೆ ಅಂದ್ರೆ ಫಸ್ಟ್ ಡೇ ಹಾಲಲ್ಲಿ ಸೆಕೆ ಗಿಣ್ ಮಾಡ್ತಾರೆ. ಅಂಡ್ ಅದ್ ನಮಗ್ ಗೊತ್ತು, ಇವ್ರಿಗೆ ಗೊತ್ತಿಲ್ಲ. ಇವ್ರು ಚಲ್ ಬಿಡ್ತಿದ್ರು. ಸೊ ನಾನ್ ಚಲ್ಬೇಡಿ, ದಯವಿಟ್ಟು ತಗೊಬಂದ್ ಕೊಡಿ, ಸೆಕೆ ಗಿಣ್ ಮಾಡ್ತೀನಿ ಅಂತ ತರ್ಸಿದೀನಿ. ಗಿಣ್ ಮಾಡ್ಬೇಕು. ಅಂಡ್ ಅದನ್ನ ಶಿವಕುಮಾರ್ ಅಮ್ಮ ಇನ್ ಸ್ವಲ್ಪ ಸ್ಪೆಷಲ್ ಆಗಿ ಒಂದು ಇಡ್ಲಿ ಮಾಡ್ತಾರೆ, ಗಿಣ್ಣಿ ಇಡ್ಲಿ. ಅದ್ ನಮ್ಗೆ ಫೇವ್ರೇಟ್. ಅದಕ್ಕೆ ಗಿಣ್ಣಿ ಇಡ್ಲಿ ಮಾಡ್ಸಕ್ಕೋಸ್ಕರ ಇವ್ನ್ ಕರ್ಸಿರೋದು. ಇವನ್ಗೆ ಅದು ಏನೋ ಈಗ ಲಂಚ್ವಾಗಿ ನಾವು ಉಪ್ಪಿಟ್ಟು ಕೊಡ್ತೀವಿ, ಅವ್ನಿಗೆ ವಾಪಸ್ ಇಡ್ಲಿ ಕೊಡ್ತಾನೆ. ಅಲ್ಲ ಹಿಂಗೆ ಮಾಡ್ತಿರೋದು ಮಾವನ್ ಅವಾಗಿಂದ. ನಾನು ಒಂದ್ ಬಾಟ್ಲಿ ಕೊಡ್ಕಳಿಸ್ತೀನಿ, ನಂಗೆ 2 ಇಡ್ಲಿ ತಂದು ಕೊಡ್ತಾರೆ. ಅಷ್ಟೇ ಆಗಿದ್ದು. ಫಸ್ಟ್ ಟೈಮ್ ಕೊಡ್ಕಳಿಸ್ತಾರೆ ನೀನು. ಮೊದಲು ಕೊಡ್ಕಳಿಸಿಲ್ವಾ? ಅದೇ ನಮ್ಮ ಅಪ್ಪಗೆ 2 ಕಣೆ ಸತಿ. ಹೋಗಿ ಹೆಲ್ಪ್ ಮಾಡೋ ಶಿವಕುಮಾರ್. 2 ಲೀಟರ್ ತಂದವ್ರೆ. ಫ್ರೀಸ್ ಮಾಡಿದ್ರೆ ಗೈಸ್ ಯಾವಾಗ ಬೇಕಾದ್ರೂ ಮಾಡ್ಕೋಬಹುದು. ನಾವು ತೆಗ್ದು ಫ್ರೀಸ್ ಮಾಡಿ, ನಮ್ಮ ಮುಂಬೈಲಿರೋ ಅತ್ತೆಗೆ ಸಖತ್ ಇಷ್ಟ, ಅವ್ರ ಮಕ್ಳಿಗೆಲ್ಲ ಫ್ರೀಸ್ ಮಾಡಿ ಅಲ್ಲಿ ಕೊಟ್ಟು ಕಳಿಸ್ತಿದ್ವಿ. ಸೊ ಇದನ್ನ ಫ್ರೀಸ್ ಮಾಡಿದೀನಿ. ಇನ್ನೊಂದು ಬಾಟಲ್ ಇದೆ, ಅದನ್ನ ಶಿವಕುಮಾರ್ ಕೊಟ್ಟು ಕಳಿಸ್ತೀವಿ. ಇದ್ರಲ್ಲಿ ನಾವು ಕೇಕ್ ಮಾಡ್ತೀನಿ, ಕೇಕ್ ಮಾಡಿದಾಗ ತೋರಿಸ್ತೀನಿ. ಕೇಕ್ ಮಾಡಕ್ ತೋರಿಸ್ತಾಳೆ. ಸೊ ಇವತ್ತಿನ ಸ್ಪೆಷಲ್ ಗಿಣ್ ಸ್ಪೆಷಲ್ ಸಾಗಾ ಸ್ಟೋರೀಸ್ ಮನೆಯಲ್ಲಿ ಗಿಣ್ ಸ್ಪೆಷಲ್ ಬ್ಲಾಗ್ ಇದು. ಸೊ ಈ ಬ್ಲಾಗ್ಗೆ ಸ್ವಾಗತ
ವೆಲ್ಕಮ್ ಬ್ಯಾಕ್ ಅಗೇನ್. ಅಂಡ್ ನಾವು ನಾಳೆ ಎಲ್ಲಿಗೆ ಹೋಗ್ತಿದೀವಿ ಗೈಸ್, ನಾಳೆ ಒಂದು ವ್ಲಾಗ್ ಮಾಡ್ತೀವಿ, ಅದು ನೀವು ಮಂಡೇ ನೋಡ್ತಾ ಇರ್ತೀರಾ. ಮಂಡೇ ನೋಡ್ತೀರಾ, ಇದನ್ನ ಸಂಡೇ ನೋಡ್ತೀರಾ. ಎಲ್ರಿಗೂ ಹ್ಯಾಪಿ ಸಂಡೇ. ಇವತ್ತೇ ಹೋಗ್ತಾ ಇದ್ದಾರೆ. ಇವತ್ತೇ ಹಂಗೇನಿಲ್ಲಪ್ಪ, ಹಂಗೇನಿಲ್ಲ ಮಗ. ಕಾರ್ ಬಿಟ್ಬಿಟ್ಟು ಬಸ್ ಹತ್ತಾನ ಶಿವಕುಮಾರ್. ಹ್ಯಾಪಿ ಸಂಡೇ ಹೇಳ್ಬಿಡಿಪ್ಪ ಎಲ್ರಿಗೂ. ಎಲ್ರಿಗೂ ಕನ್ನಡದಲ್ಲಿ ಹೇಳ್ಬೇಕು ನೀವು. ಶುಭ ಭಾನುವಾರ. ಶುಭೋದಯಗಳು. ಏಯ್ ಶುಭ ಭಾನುವಾರ. ಬೆಳಗ್ಗೆ ಇನ್ನೂ 12 ಗಂಟೆ ಆಗಿಲ್ಲ. ನಮ್ಮ ಇದು ಈವ್ನಿಂಗ್ ಆಗಿರ್ತೀವಿ. ಶುಭ ಭಾನುವಾರ ಹೇಳಿಯಪ್ಪ. ಶುಭ ಭಾನುವಾರ. ಶುಭ ಭಾನುವಾರ. ಅಷ್ಟೇ ಬಿಚ್ಚಾಕಾಯ್ತೀವಿ. ಟೀ ಶರ್ಟು ನಿಮ್ಗೆ ತೋರ್ಸಕ್ಕಷ್ಟೇ ಹಾಕೊಂಡಿದ್ದೀವಿ. ಇವತ್ತು ಬಂದಿದ್ದು ಜಸ್ಟ್ ಅದು ಟೀ ಶರ್ಟು. ಸೊ ಅದನ್ನ ನಿಮ್ಗೆ ತೋರ್ಸೋಣ ಅಂದ್ಬಿಟ್ಟು ಹಾಕೊಂಡು ನಾವು ಸೈಜ್ ಫಿಟ್ ಚೆಕ್ ಮಾಡ್ತಾ ಇದ್ವಿ. ಹೋಯ್ತಿದ್ದೀನಿ ಕೇಳ್ಬೇಕಣ, ಎಲ್ಲಿಗೆ ಶಬಾರಿ ಅಂತ. ಎಲ್ಲಿಗೆ ಶಬಾರಿ? ಕೆಲಸ ಮುಗೀತು, ಹೋಯ್ತಿದೀವಿ. ಬಂದು 2 ದಿವಸ ಇಟ್ಕೊಳಮ್ಮ. ಗಿಣ್ಣು ಇಡ್ಲಿ ಮಾಡ್ಸಕ್ಕೆ ಹೋಯ್ತಾನೆ ಗೈಸ್ ಇವಾಗ. ಅದು ಇಲ್ಲಿಗೆ ಸೀದಾಗಿ ಸಿಗ್ತಾ ಇದ್ದೀರಾ? ಶೂ ಹಾಕಬಾರ್ದ? ಶೂ ಹಾಕಬೇಕಾ ಗೈಸ್? ಅಣ್ಣವ್ರು ಬೆಳಗ್ಗೆ ಕ್ರಿಕೆಟ್ ಆಡಕ್ಕೆ ಹೋಗಿ ಕಪ್ ಹೊಡ್ಕೊ ಬಂದವ್ರು RCB. ಅದೇ ಅವರೇ ಟೀ ಶರ್ಟ್ ಹಾಕೊ ಬಂದಿರೋದು ಗೈಸ್. ಆರೆಂಜ್ ಕ್ಯಾಪ್. ವೈಭವ್ ಸೂರ್ಯವಂಶಿ ಯಾರು? ಇವನೇ ವೈಭವ್ ಶಿವವಂಶಿ. ರಾಜ್ಕುಮಾರ್ ಕಿಡ್ನ್ಯಾಪ್ ಆದ ಸ್ಟೋರಿ ನೋಡ್ತಾ ಇದ್ದೀವಿ ಗೈಸ್. ನಮ್ಮಪ್ಪ ರಾಜ್ಕುಮಾರ್ ಏನಾರು ಒಂದು ನೋಡ್ತಾನೆ ಇರ್ತೀವಿ. ಸೊ ಆ್ಯಂಡ್ ನಮ್ಮಲ್ಲಿ ಇವಾಗ ಅಡುಗೆ ಅಪ್ಡೇಟು. ಊರಿಂದ ತಂದಿರೋ ಮ್ಯಾಂಗೋನೆಲ್ಲ ಬಿಡಿಸಿನಿ ಗೈಸ್. ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡಬೇಕು. ಆ್ಯಂಡ್ ಅಡುಗೆ ಬಂದ್ಬಿಟ್ಟು ಮಟನ್ ಏನಮ್ಮ ಮಟನ್ ಚಾಪ್ಸ್ ಮಾಡ್ತಾಳೆ. ಸಕ್ಕತ್ತಾಗಿರೋ ಮಟನ್ ಚಾಪ್ಸ್. ಹಾಂ ಅಷ್ಟು ಕಾನ್ಫಿಡೆಂಟ್ ಮನೆ ಮೇಲೆ. ಗಗನ ಪೂರ್ವಾಗ್ಬಿಟ್ಟಳು ಗೈಸ್ ಅಡುಗೆ ಮಾಡೋದ್ರಲ್ಲಿ. ಏನು ಮಾಡಿದ್ರು ಸಕ್ಕತ್ತಾಗಿ ಮಾಡ್ತಾಳೆ ಗೈಸ್. ಮ್ಯಾಂಗೋ ಮಿಲ್ಕ್ ಶೇಕ್ ರೆಡಿ. ಥಿಕ್ ಮ್ಯಾಂಗೋ ಮಿಲ್ಕ್ ಶೇಕ್. ಯಾವ ಕಣ್ಣನ್ನು ಮದಿದ ಅಂಕಿಯಪ್ಪ, ಅಂಕಿ ಅದು ಪಾಸ್ ಆಗುತ್ತೆ. ಹಾಂ ಗೈಸ್ ಮ್ಯಾಂಗೋ ಮಿಲ್ಕ್ ಶೇಕ್ ರೆಡಿ. ಥಿಕ್ ಮ್ಯಾಂಗೋ ಮಿಲ್ಕ್ ಶೇಕು, ಹೋಮ್ ಮೇಡ್ ಮ್ಯಾಂಗೋ ಮಿಲ್ಕ್ ಶೇಕ್. ನಾನು ಕುಡ್ದೇ ಹೋಗೈತೆ ಮುಗ್ದೋಯ್ತು ಮುಗ್ದೋಯ್ತು ಅನ್ನಿ. TV ನೋಡಿ ಅಂತ ಯಾವುದೋ ವಿಡಿಯೋ ಹಾಕೊಟ್ರೆ ಮನಿ ಕಂಡೋರಾಗಲಿ. ನೋಡ್ತಾ ಮನಿ ಕಂಡಿದ್ರಲ್ಲಪ್ಪ. ಸಕ್ಕತ್ತಾಗೈತೆ ಮ್ಯಾಂಗೋ ಮಿಲ್ಕ್ ಶೇಕ್ ಗೈಸ್. ಯಾವುದೇ ರೀತಿ ಏನೂ ಹಾಕಿಲ್ಲ, ಪೆಸ್ಟಿಸೈಡ್ಸ್ ಆಗಲಿ ಏನಾಗಲಿ. ಫುಲ್ ಆರ್ಗ್ಯಾನಿಕ್ ಮ್ಯಾಂಗೋ ಮಿಲ್ಕ್ ಶೇಕ್ ನಾವು ಕೊಡ್ತಿರೋದು ಗೈಸ್. ಬಿಸಿ ಬಿಸಿ ಊಟ ರೆಡಿ. ಆಹಾ ಹಾ ಹಾ. ಮಟನ್ ಚಾಪ್ಸ್, ಮೊಳಕೆ ಕಾಳು ಸಾರು, ಮುದ್ದ ಒಳಗೆ ಸಾಕ ಮುದ್ದ. ನಾವು ಇಷ್ಟು ಮುದ್ದೆ ಉಂಡ್ರಿ ಅದು ಸಮಾಧಾನ ಆಗೋದು. ತಿಂದ್ಬಿಟ್ಟು ಟೇಸ್ಟ್ ಹೆಂಗೈತೆ ಹೇಳ್ಬೇಕು. ಮಟನ್ ಹೆಂಗೈತೆ ಅಂತ ಹೇಳ್ಬೇಕಪ್ಪ ನೀವು. ಟೇಸ್ಟ್ ಮಾಡಿ ಈಗಲೇ ಮೊದಲು. ಇದು ಮಟನ್ ಕಲರ್ ಹೆಂಗಿದ್ದು ಅಣ್ಣ ಕೊನೆಗೆ ಹೋಗಿ ತಗೊಂಬಂದ್ರ ಅಣ್ಣ. ನೀವು ಇಡ್ಲಿ ಮಾಡಿ ಕಷ್ಟಪಟ್ಟು ಓದ್ಕೊಂಡ್ರೆ ನಾನು, ಕಷ್ಟಪಟ್ಟು ಮಾಡ್ಕೊಂಡ್ರೆ ನೀನು, ತಿನ್ನೋರು ಯಾರಪ್ಪ? ಅದು ಹಿಂಗೆ ಪಾಪ ಕಷ್ಟಪಟ್ಟು ಹಸ ಕರ ಕಾಲ್ ಕೊಟ್ಟದ್ ಯಾವ್ದೋ ಹೊಸ ಮೇಯ್ತಿರೋದು ಈ ಹೊಸ. ನನಗೆ ಅನಿಸ್ತಾ ಇದೆ ಈ ರೆಸಿಪಿನ ನಿಮ್ಗೂ ಎಲ್ಲ ಹೇಳ್ಬೇಕು. ಅವ್ರ ಅಮ್ಮನ ಹತ್ರ ಒಂದು ಯೂಟ್ಯೂಬ್ ವಿಡಿಯೋ ಮಾಡಿಸ್ಬೇಕು ಅಂತ. ಕಣ ಒಂದಿನ ಪ್ಲಾನ್ ಮಾಡ್ಸ ಬಂದು ರೆಸಿಪಿ ವಿಡಿಯೋ ಮಾಡೋಣ. ಗಿಣ್ಣು ಇಡ್ಲಿ ಮಾಡುವುದು ಹೇಗೆ ವಿಡಿಯೋ ಅಂತ ನೋಡ್ಬೇಕು ನಾನು ಗೈಸ್. ಇದೇ ನೋಡಿ ಗಿಣ್ಣು ಇಡ್ಲಿ. ಸ್ಮೆಲ್ ಹೆಂಗ್ ಬರ್ತೈತೆ ಗೊತ್ತಾ? ಒಳ್ಳೆ ರವೆ ಇಡ್ಲಿಗಿಂತ ಇದು ಇತ್ತಲ್ಲ ಮಗ, ಇದು ಕಾಂಪಿಟೇಷನು. ನೋಡಿ ಗೈಸ್ ಬೆಳಕಿಗೆ ತೋರಿಸ್ತೀನಿ. ನೋಡಿ ಗೈಸ್ ಇದೆ. ಸಕ್ಕತ್ತಾಗೈತೆ. ದ್ರಾಕ್ಷಿ ಎಲ್ಲ ಹಾಕಿ, ಒಣ ದ್ರಾಕ್ಷಿ, ಕೊಬ್ಬರಿಕಾಯಿ ಮತ್ತು ಬೆಲ್ಲ ಹಾಕಿ ಮಾಡಿರೋಂಥದ್ದು. ಸಕ್ಕತ್ತಾಗಿದೆ, ಮಸ್ತಾಗಿದೆ. ನಾನೊಂದು ತಿಂತೀನಿ ಈಗ. ನಾನು ಟೇಸ್ಟ್ ಮಾಡ್ತೀನಿ ನೋಡಿ. ಮಾಮೂಲಿ ಇಡ್ಲಿ ಪಾತ್ರೆಗೆ ಹೋಗ್ಬೋದಾ? ಇಡ್ಲಿ ಪಾತ್ರೆ. ಅದ್ದೂರಿ ಕೊಡಿ. ದಾಪ ತಿನ್ಬಿಟ್ಟು ಹೇಳಪ್ಪ. ನಮ್ಮ ಅಪ್ಪನ ಉಳಿಸ್ಕೊಂಡ್ರೆ ತಿನ್ನಪ್ಪ ಇಡ್ಲಿ ತಿನ್ನಕ್ಕೆ. ಅವ್ರು ಬಿಟ್ಟು ಇವ್ರಿಬ್ರು ತಿನ್ಕೋತಾರ. ಶಾಕೆ ಇಡ್ಲಿ ಕಾಮನ್ ತಿನ್ಬಿಟ್ಟು ಹೇಳಿ. ಶಾಕೆ ಇಡ್ಲಿ ಶಿವಕುಮಾರ ಇವ್ರು ತಿಂತಾನಿರಲಿಲ್ಲ, ಚೆಲ್ತಿದ್ರು ಕೂಡ. ನಿಮ್ಮ ಚಾನ್ಸ್. ಒನ್ ಥ್ಯಾಂಕ್ಸ್. ಏನ್ ಚೆನ್ನಾಯ್ತು ಮಗ. ತಿಂದು ಹೇಳ್ತೀನಿ ಇರುವಾಗ ಏನ್ ಚೆನ್ನಾಗಿದೆ. ನಿಮ್ಮ ಅಮ್ಮಗೆ ವಿಡಿಯೋ ತೋರಿಸಿ ಮಗ, ಈ ಕ್ಲಿಪ್ ಹಾಕ್ಬಿಟ್ಟು ಖುಷಿ ಆಗ್ಬಿಡ್ತಾರೆ. ಖುಷಿ ಆಗ್ಬಿಡ್ಲಿ.
ಲತಾ ಆಂಟಿ ಲತಾ ಆಂಟಿ ಸಕ್ಕತ್ತಾಗೈತೆ. ಗಿಣ್ಣಲ್ಲಿ ಬಂದಾಗ ನಿಮ್ಮ ಮನೆಗೆ ಕಳಿಸ್ತಾ ಇರ್ತೀನಿ ನೆಕ್ಸ್ಟ್ ಟೈಮ್ ನಾವೇ ತಗೊಂಡ್ಬಿಡ್ತೀವಿ ವಿಡಿಯೋ ಮಾಡಕ್ಕೆ. ನೆಕ್ಸ್ಟ್ ಟೈಮ್ ಗಿಣ್ಣಲ್ಲಿ ಸಿಕ್ಕರೆ ನಾವೇ ತಗೊಂಡು ಶಿವಕುಮಾರ್ ನಾವೇ ಮನೆಗೆ ಬರ್ತೀವಿ, ವಿಡಿಯೋ ಮಾಡೋಣ, ಫೀಚರ್ ಮಾಡ್ತೀವಿ ಆಂಟಿನ. ಓಕೆ ಶಿವಕುಮಾರ್, ಇನ್ನೊಂದು ತಿಂಗಳು ಸಿಗುತ್ತಾರೋ ಇನ್ನೊಂದು ಕಡೆ ಹಾಕುತ್ತಾ? ಕೆಲಸ ನಮ್ಮಲ್ಲೆಲ್ಲ ಯಾವ ಕರ ಹಾಕ್ತಾವಮ್ಮ? ಗಂಡ್ಕರ ಗೈಸ್. ನಮ್ಮಲ್ಲಿ ಬರೀ ಗಂಡ್ಕರ ಜನ ನಮಗ. ಲೋಕಾರ್ಥವಷ್ಟು ಗಂಡ್ಕರ್ಗಳೇ. ಆರೈಕೆ ಮಾಡಕ್ಕೆ ಗಗನನ್ ಬಿಡ್ಬೇಕು, ಅವ್ರ ಕಡೆಯಿಂದ ಅವ್ರಿಗೆ ಹೆಣ್ಗರ ಆಗ್ಬೋದು. ನೋಡುವ ಗೈಸ್, ಊರಿಂದ ಮಾವಿನ ಹಣ್ಣು ಎಷ್ಟಿದೆ ಪುಟ್ಟ ಅಳಸಣ್ಣು ತಗೊಂಡು ನೋಡಿ. ಪುಟ್ಟದು ಅಂದರೆ ನನ್ನ ಕೈ ಅಷ್ಟೈತೆ ಅಷ್ಟೇ. ಅಣ್ಣಾಗೋಗಿದೆ, ಫುಲ್ ಅಳ್ಗೋಗಿದೆ. ಕುಯ್ಬೇಕು ಈಗ ಇದನ್ನ. ಕುಯ್ಸ್ಬೇಕಂತ ಅಂದ್ಕೊಂಡು ಮರ್ತೇ ಹೋದ್ವಿ. ಈ ಕರಿ ನಮ್ಮಪ್ಪ ಹೊರಡ್ತಾರೆ ಗೈಸ್. ಅವರು ಪಾಪ ಬಂದಿದ್ದು ಬೈಕ್ ಕೊಟ್ಬಿಟ್ಟು ಬೆಳಿಗ್ಗೆ ಕೊಟ್ಬಿಟ್ಟು ಸಂಜೆ ಕೊಟ್ಬಿಡ್ತಾರೆ, ಇಸ್ಕೊಂಡು ಹೋಗ್ಬಿಡೋಣ ಅಂತ. ಅವ್ರು ನೋಡಿದ್ರೆ ಫುಲ್ ಬೈಕ್ ಇದ್ದಾವೆ ಸರ್, ಇವತ್ತಾಗಲ್ಲ ಮಂಡೇನೇ ಕೊಡೋದು ಅಂತಂದರು. ಎಷ್ಟೋ ಟ್ರೈ ಮಾಡಿದ್ವಿ, ಆಗಿಲ್ಲ. ಸೊ ಅದಕ್ಕೆ ಪಾಪ ನಮ್ಮಪ್ಪ ಹೋಗ್ಬಿಟ್ಟು ಪುನಃ ಮಂಡೇ ಬರ್ತೀನಿ ಅಂದ್ಬಿಟ್ಟು ಹೋಗ್ತಾರೆ. ಏಯ್ ಬರಪ್ಪ, ಆಯಿತು ಕಸ ಸುಖಮಲ್ಲಿ ಮಾತಾಡ್ರಿ. ಮನಿ ಮನಿ ಸ್ಮೆಲ್ ಇಸ್ ದ ಬೆಸ್ಟ್ ಸ್ಮೆಲ್ ಇನ್ ದ ವರ್ಲ್ಡ್, ಗೊತ್ತಾ? ಮನಿ ಇದ್ರೆ ಅಳಸಣ್ಣು ತಗೋಬೋದು. ಅಳಸಣ್ಣು ಏನು ಇದ್ರೆ ಮಾತ್ರ ಮನಿ ಇರ್ಲಿ, ಮನಿ ಸ್ಮೆಲ್ ನೋಡೋದ ನಾನು. ಇಬ್ಬರೇ ಅವರ ಅಂತ ಒಂದು ಚಿಕ್ಕ ತಂದಿರೋದು. ನಿಂತ್ಕೊಬಿಡಿಲ್ಲ, ನಾಳೆ ಗಿಡಕ್ಕಾಗಲ್ಲ ಅಣ್ಣ ಬಿಡೋದು. ಹೊರಟ್ರೆ ಈಗ ಹೊಟ್ಟೆ ಮುಗೀತು, ನಮ್ಮ ಬಂದ್ ಕೆಲಸ ಆನಿಲ್ಲ. ಎಲ್ಲಿಗೆ ಶವಾರಿ? ಹೋಯ್ತಾನೆ ಎಲ್ಲಿಗೆ ಸವಾರಿ, ನಮ್ಮೂರಿಗೆ ಸವಾರಿ. ಎಲ್ಲಿಗೋ ಶವಾರಿ? ಈಗ ಶಿವಕುಮಾರ್ ನಮ್ಮ ಅಪ್ಪನ ಡ್ರಾಪ್ ಮಾಡಕ್ಕೆ ಹೋಗ್ತಾನೆ ಗೈಸ್. ಒಂದು ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೋಬೇಕು. ಸೊ ಹುಷಾರಾಗಿ ಬಿಟ್ಬಿಡ್ಬಪ್ಪ. ಅಪ್ಪಾಜಿ ಬಾಯ್ ಬಾಯ್, ಸಿ ಯು ನೆಕ್ಸ್ಟ್ ಬ್ಲಾಗ್. ಟ್ಯುಟೋರಿಯಲ್ ಈಗ ಚಾರ್ಜ್ ಹಾಕೋದು ಹೆಂಗೆ ಅಂತ. ಚೇಂಜ್ ಇನ್ ಪ್ಲಾನ್ಸ್. ಅಪ್ಪ ನಮ್ಮ ಅಪ್ಪ ಬಸ್ಸಲ್ಲಿ ಹೋಗ್ತೀವಿ ಅಂದರು. ಸಡನ್ ಆಗಿ ನಮಗೊಂದು ಐಡಿಯಾ ಬಂದು ಈ ಗಾಡಿ ಕೊಟ್ಕಳಿಸ್ತೀವಿ, ಈ ಥರ ಎಲೆಕ್ಟ್ರಿಕ್ಕು. ಹೋಗೋದು ಊರ್ಗಂಟ, ಹೋಗಿ ವಾಪಸ್ ಸೋಮವಾರ ಬರ್ತಾರೆ, ನಮ್ಗೆ ಕೊಟ್ಕಳಿಸ್ತೀವಿ. ನಾವು ನಾಳೆ ಇರಲ್ಲ, ಹೊರಗಡೆ ಹೋಗ್ತೀವಿ. ಅದಕ್ಕೆ ನಮ್ಗೆ ಏನಿಲ್ಲ ಅಂದ್ಬಿಟ್ಟು ಗೌಡ್ರು ಕೊಡತಗೆ ಆಗಿದಾಗ್ಲಿ ನೋಡ್ತೀನಿ ಅತ್ಗ ಅಂತವ್ರ. ಎಲ್ಲಾರು ನಿಂತವ್ರು ನಮ್ಗೆ ಗೊತ್ತಿಲ್ಲ, ಇದ್ರಲ್ಲಿ ರೀಚ್ ಆಗ್ಬೇಕು. ನಾವು ಹೋಗಿ ಆರಾಮಾಗಿ ಹೋಯ್ತಾರ ಮಗ, ನಾವು ನಿಧಾನಕ್ಕೆ ಹೋದ್ರೆ ರೀಚ್ ಆಗ್ಬೋದು. ಸೊ ಹುಷಾರಾಗಿ ಹೋಗ್ಬನ್ನಿ, ನಮ್ಮ ಗಾಡಿ ಹುಷಾರಾಗಿ ಇಟ್ಕೊಳ್ಳಿ, ಹುಷಾರಾಗಿ ತಗ್ಬೋದು. ಟ್ಯುಟೋರಿಯಲ್ ಹೇಳ್ಕೊಟ್ಬಿಟ್ಟು ಹೆಂಗಾಗ ಚಾರ್ಜು ಅಂತ. ಇಲ್ಲಿ ನೋಡಿ ಹಿಂಗೆ ತಗೋಬೇಕು, ಫುಲ್ ಬಿಚ್ಚಬೇಕು, ತಗೊಂಡು ಇಲ್ಲಿ ಹಿಂಗೆ ಹಾಕಬೇಕು. ಸರಿ ಕೆಳಗಡೆ ಹಿಂಗೆ ಹಾಕಿದ್ರೆ ಸರಿ. ಕೀ ಆಫ್ ಇದ್ರೆ ಮಾತ್ರ ಚಾರ್ಜ್ ಆಗೋದು, ಕೀ ಆನ್ ಇರಬಾರ್ದು. ಕೀ ತೆಗ್ದ್ಬಿಡಿ, ಕೀ ಕೈಯಲ್ಲಿ ಇಟ್ಕೊಂಡು ಅಲ್ಲಿಗೆ ಹಾಕಿ. ಸರಿ ಆಮೇಲೆ ಅದು ತೆಗಿಬೇಕಾದ್ರೆ ಕೀ ಆನ್ ಮಾಡಬೇಕು. ಅದು ಚಾರ್ಜರ್ ತೆಗೆದ್ಮೇಲೆ ಲಾಕ್ ಮಾಡ್ಬಿಡಿ, ಹೊರಗಡೆ ಹಾಕ್ಬಿಡಿ ಅಷ್ಟೇ. ಹುಷಾರ್ ಡ್ಯಾಡಿ. ಒಂದು ಮುಕ್ಕಾಲು ಲಕ್ಷ ಗಾಡಿ. ವಸಿಷ್ಠ ಬರೋ ದಿನ ವಸಿಷ್ಠ ಚಾರ್ಜರ್ ಗಾಡಿ ತಗೊಳ್ತಿದ್ದೀರಾ? ಇದು ಐಡಿಯಾ ಶೋರೂಮ್ ಅಂತ ಕೊಟ್ಟಿದ್ದು. ನಿಮ್ಮ ಮಗನ ಗಾಡಿ ತಗೊಬಿಡಿ ಚಾರ್, ನಾನು ಸೋಮವಾರ ಕೊಡ್ತೀನಿ ಗಾಡಿ ಅಂತ. ಹಂಗೆ ಆಗೈತೆ. ಹಂಗೆ ಟೈಮ್ ಆದ್ರೆ ಗನ್ನಲ್ಲಿ ನೀರು ಬಿಟ್ಬಿಟ್ಟು ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ನೀವು ಗಾಡಿನ. ಏನಿಲ್ಲ, ಮೊನ್ನೆ ಸರ್ವಿಸ್ ಮಾಡ್ಸಾ ಕ್ಲೀನ್ ಆಗೈತಲ್ಲ. ಅರೆ ಒರೆಸ್ಬೇಕು, ಹಂಗೆ ನೀರು ಬಿಡಬಾರ್ದು, ಬೇಡ ಬಿಡಿ. ನನ್ನ ಗಾಡಿ ಎಲ್ಲೋಯ್ತೈತೆ ಏನು ನೋಡ್ತೈತೆ ನಂಗೆ ಇಲ್ಲೇ ಗೊತ್ತಾಗುತ್ತೆ. ಆ್ಯಪ್ ಐತೆ. ಅವೆಲ್ಲ ಬೇರೆ ಎಲ್ಗೂ ತಗೋಬಿಡಿ ಗೊತ್ತಿಲ್ಲ. ಇದೆಲ್ಲ ಏನು ಚೇಂಜ್ ಮಾಡ್ಕೋಬೇಡಿ. ಇದು ವಾರಪಲ್ಲ ಇರ್ಲಿಲ್ವಾ? ವಾರಪಲ್ಲ ಇರಲಿ, ಸಾಕಾಗಲ್ಲ ರೈಡ್ ಎಲ್ಲ ಪಿಕಪ್ ಸಾಕು. ಸ್ಪೋರ್ಟ್ಸಲ್ಲಿ ಏನು ಮೈಲೇಜ್ ಬರಲ್ಲ ಗುರು, ಅಷ್ಟೇ ಬರುತ್ತೆ. ರಿವರ್ಸ್ ತೆಗೆಯೋದೆಲ್ಲ ನಿಮ್ಗೆ ಬೇಡ, ನೀವು ಹೇಳ್ಕೊಂಡು ರಿವರ್ಸ್ ತೆಗೆಯೋದೆಲ್ಲ ಹೇಳ್ಕೊಡಲ್ಲ. ಗಾಡಿ ಆಫ್ ಆನ್ ಮಾಡ್ಕೊಂಡು ತಿಳ್ಕೊಳ್ಳಿ, ಓಡಿಸ್ಕೋಗಿ ಸಾಕು. ಇದು ಆನ್ ಅಷ್ಟೇ, ಇದು ಆನ್. ಪಾರ್ಕಿಂಗ್ ಅಲ್ಲ, ಸಿಗ್ನಲ್ ಇಂಡಿಕೇಟರ್. ಇದು ಆಫ್ ಮಾಡ್ಬಿಟ್ರೆ ಗಾಡಿ ಸ್ಟಾರ್ಟ್ ಆಗೋದು. ಓಕೆ ಬಾಯ್, ಹುಷಾರಾಗಿ ಹೋಗಿ. ಹೋದ ತಕ್ಷಣ ಫೋನ್ ಮಾಡಿ ತಲುಪ್ದೆ ಅಂತ. ಹೊಸ ಹೆಲ್ಮೆಟ್ ತರಲಿಲ್ಲಪ್ಪ. ಅಲ್ಲೇ ಶೋರೂಮ್ ಬಿಡು ಅಂತ ತಗೊಂಡು ಹೇಳಿದೆ, ಹೊಸ ತರಲಿಲ್ಲ. ಓಕೆ ಸರಿ, ಹುಷಾರಾಗಿ ಹೋಗಿ ಬಾಯ್. ನಿನ್ಗಿಂತ ನೆಕ್ಸ್ಟ್ ಲೆವೆಲ್ ಮಗ. ಬಾಯ್. ಓಕೆ ಫ್ರೆಂಡ್ ಬಾಯ್. ಹುಷಾರು, ನಿಧಾನಕ್ಕೆ ಹೋಗಿ. ಗೈಸ್ ಅಪ್ಪ ಹೋದ್ರು. ಸೊ ಇವಾಗ ನಮಗೆ ಒಂದು ಇವೆಂಟ್ ಇದೆ, ಆ ಇವೆಂಟ್ಗೆ ಹೋಗ್ಬೇಕಾಗಿತ್ತು. ಅದಕ್ಕೋಸ್ಕರ ಹೊರಗಡೆ ರೆಡಿ ಇದೀವಿ. ಹೊಸ ಟೀ ಶರ್ಟ್ ಹಾಕೊಂಡು, ಚಾಂಪಿಯನ್ಸ್ ಟೀ ಶರ್ಟ್ ಹಾಕೊಂಡು. ಸೊ ನಮ್ಮ ಕಾರ್ಗೆ ಒಂದು ಹೊಸ ಕವರ್ ತೊಗೊಂಡ್ವಿ ಗೈಸ್. ಕವರು ಮಸ್ಟು ನೀಡೆಡ್ ಪ್ರಾಡಕ್ಟು, ಬೇಕೇ ಬೇಕಿತ್ತು. ಹೆವಿ ಧೂಳಾಗೋದು, ಇವಾಗ ಬೇರೆ ಮಳೆ, ಮರದ ಕೆಳಗೆ ಬೇರೆ ಇಳಿಸ್ತೀನಿ. ಫುಲ್ಲು ಹನಿ ಎಲ್ಲ ಹಾಕೋದು, ಫುಲ್ ಕಾಲು ಗಲೀಜಾಗ್ತಿತ್ತು. ಸೊ ಅದಕ್ಕೆ ಕವರ್ ಬೇಕೇ ಬೇಕು ಅಂತ ಮೈಸೂರು ತಾರ್ಪಳಿಸಿ ತೊಗೊಂಡೆ. 2370 ರೂಪಾಯಿ ಗೈಸ್ ಇದ್ರದ್ದು MRP. ಸೊ ಅಷ್ಟೇನು ಡಿಸ್ಕೌಂಟ್ ಇಲ್ಲ, ಅಷ್ಟೇ ಕೊಟ್ಟು ತೊಗೊಂಡಿದ್ದು. ನಿಮ್ಗೊಂದು ಸಲ ತೋರಿಸೋಣ ಅಂತ. ಬಟ್ ಕವರ್ ಚೆನ್ನಾಗಿದೆ, ಸಖತ್ ನೀಟಾಗಿ ಹೊಲಿತಾರೆ. ಅಂದರೆ ಸೈಜ್ ಕರೆಕ್ಟಾಗಿರುತ್ತೆ, ಪರ್ಫೆಕ್ಟಾಗಿ ಕೂತ್ಕೊಂಡಿದೆ ಫಿಟ್ಟು. ಸ್ಟೆಪ್ನಿ ನೋಡಿ, ಸ್ಟೆಪ್ನಿ ಹತ್ರ ಹೆಂಗೆ ಕೂತ್ಕೊಂಡಿದೆ. ಎಷ್ಟು ತಿಂಗಳು ಬಾ ನಿಂಗೆ?
ಹಾಂ 9 ತಿಂಗಳು ಪ್ರೆಗ್ನೆಂಟಾ? ಇಷ್ಟು ತಪ್ಪಾಗೈತೆ. ಜೋಕ್ ಸಪಾಟಿಗೆ ಈ ಕವರ್ ತೆಗೆಯೋದೇ ದೊಡ್ಡ ಟಾಸ್ಕ್ ಗೈಸ್. ಎಲ್ಲಾರು ಹೋಗ್ಬೇಕಾರೆ ಕವರ್ ತೆಗೆಯೋದೇ ದೊಡ್ಡ ತಲೆ ನಾವು. ಕವರ್ ತೆಗೆದ್ಬಿಟ್ಟು ಹೋಗ್ಬೇಕಲ್ಲ ಅಂತ. ಅದಕ್ಕೆ ಕೆಲವೊಂದ್ಸತಿ ಕಾರ್ ತೆಗಿಯೋಕ್ಕೆ ಮನ್ಸಾಗಲ್ಲ. ಕವರ್ ಯಾವನ್ ಬಿಚ್ಚಿ ಮಡ್ಚಿಡ್ತಾನೆ ಗುರು ಅಂತ. ಸೊ ಐ ಆಮ್ ವೈಟಿಂಗ್ ಫಾರ್ ಗಗನ ಬಂದರೆ ಕವರ್ ಬಿಚ್ಚಿ ಇದನ್ನ ಸ್ವಲ್ಪ ಮಡಚಿ ಎತ್ತಿಟ್ಬಿಟ್ಟು ಹೋಗಬೇಕು. ಸೊ ಬನ್ನಿ ಹೋಗೋಣ. ಸೊ ಗೈಸ್ ನಾವು ಬಂದಿರೋದು ಇವೆಂಟ್ಗೆ ನಾರ್ತ್ ಅವೆನ್ಯೂ, ಮೈಸೂರು ನಾರ್ತ್ ಅವೆನ್ಯೂಲಿ. ಗಗನ ಅವ್ರು ಈ ಥರ ರೆಡಿಯಾಗಿದ್ದಾರೆ. ಸೊ ಬನ್ನಿ ಒಳಗಡೆ ಹೋಗೋಣ. ಸ್ಮಾಲ್ ಇವೆಂಟ್ ಗೈಸ್, ಏನು ಅಷ್ಟೊಂದೇನು ತೋರ್ಸಕ್ಕೆ ಹೋಗಲ್ಲ ನಿಮಗೆ. ನೋಡೋಣ, ಇವತ್ತು ಶನಿವಾರ ವೀಕೆಂಡು. ಇಲ್ಲಿ ಬಂದಿದ್ವಿ, ಇಲ್ಲಿ ಹೋಗಿದ್ವಿ, ಇಲ್ಲಿ ಮಾಡಿದ್ವಿ, ಇಲ್ಲಿ ತಿಂದ್ವಿ ಅಷ್ಟೇ. ನಮ್ಮ ಖುಷಿನ ನಿಮ್ಮ ಜೊತೆ ಹಂಚ್ಕೊಳ್ಳೋದು ಅಷ್ಟೇ ನಮ್ಮ ಕೆಲಸ. ಏನೋ ಇವೆಂಟ್ಸ್ ಎಲ್ಲ ನಡೀತೀವಿ ಇಲ್ಲಿ. ತುಂಬ ಫೇಮಸ್ಗೆ ಸಕ್ಕತ್ತಾಗಿ ಇವೆಂಟ್ಸ್ ಎಲ್ಲ ಆಲ್ಮೋಸ್ಟ್ ಮೈಸೂರಲ್ಲಿ ನಾರ್ತ್ ಅವೆನ್ಯೂಲಿ ನಡೆಯೋದು. ವೆರಿ ಗುಡ್ ಪ್ಲೇಸ್. ತುಂಬ ಫಂಕ್ಷನ್ಸ್ ಮಾಡೋಕ್ಕೆ, ಇವೆಂಟ್ಸ್ ಹೋಸ್ಟ್ ಮಾಡೋಕ್ಕೆ, ಪಾರ್ಟೀಸ್ ಮಾಡೋಕ್ಕೆಲ್ಲ ಸಕ್ಕತ್ತಾಗಿದೆ ಜಾಗ. ವೆಲ್ಕಮ್ ಡ್ರಿಂಕ್ ಅಂತ ಬಾದಾಮ್ ಮಿಲ್ಕ್ ಕೊಟ್ಟರು ನೋಡಿ ಗೈಸ್. ಮಿಕ್ಸ್ಡ್ ಫ್ರೂಟ್ ಮಾಕ್ಟೈಲ್ ಅಂತ ಗೈಸ್. ತುಂಬ ಸ್ವೀಟು, ಅದಕ್ಕೆ ಗಗನ ಕುಡಿತಾಯಿಲ್ಲ. ನಾನು ತಗೊಬಿಡಿನ ಅಂತ ಕಷ್ಟಪಟ್ಟು ಕುಡಿತಾ ಇದ್ದೀನಿ ಇವತ್ತು. ಶುಗರ್ ಡಯಟಲ್ಲಿ ಇದೆಯಮ್ಮ ನೀನು? ಇವತ್ತಿಲ್ಲ, ನಿಮಗೆ ಹೇಳಿದ್ರೆ ಜ್ಯೂಸ್ ಏರಿಸ್ತದೆ ಮುಖಕ್ಕೆ. 2 ವೀಕ್ಸಿಂದ ಶುಗರ್ ಡಯಟ್ ಮಾಡಿದ್ದೆ. ಇವತ್ತು ಅದನ್ನೆಲ್ಲ ಮುರಿದಿದ್ದೀನಿ ಅನ್ಸುತ್ತೆ. ಅಷ್ಟು ಚೆನ್ನಾಗಿತ್ತು ಗಿಣ್ಣು. ನನ್ನ ಫೇವ್ರೇಟ್ ಕೂಡ ಯಾವಾಗೂ ಸಿಗಲ್ಲ. ಇವನ್ ಮ್ಯಾಂಗೋ ಮತ್ತು ಹಲಸಿನ ಹಣ್ಣು ನಾನು ಕಮ್ಮಿ ಮಾಡಿದ್ದೆ ಸ್ವಲ್ಪ ತಿನ್ನಬೇಕು ಅಂತ. ಇವತ್ತು ಎಲ್ಲ ಡಮಾರ ಆಯಿತು. ಸೊ ಗೈಸ್, ಬಂದಿರೋ ಇವೆಂಟಲ್ಲಿ ಊಟದ ಅಪ್ಡೇಟ್ ನೋಡಿ, ಸಗಲ ಇದೆ. ಸ್ಟಾರ್ ಹೋಟೆಲ್ ಲೆವೆಲಿಗೆ ಸೆಟಪ್ ಮಾಡಿದ್ದಾರೆ. ಫ್ರೂಟ್ಸು, ಸ್ಯಾಲೆಡ್ಸು, ವೆಜ್ಜೀಸು. ಅಕ್ಕವರು ಫ್ರೂಟ್ಸ್ ತೆಗಿತಾ ಇದ್ದಾರೆ. ಜೊತೆಗೆ ದೋಸೆ, ಮಟನ್ ದಮ್ ಬಿರಿಯಾನಿ ಇಷ್ಟೆಲ್ಲ ಇದೆ. ಸೊ ಊಟ ಮಾಡಿ ಹೊರಡ್ಬೇಕು ಗೈಸ್. ಲೇಟ್ ಆಯಿತು. ನಾಳೆ ಬೇರೆ ಹೊರಗಡೆ ಹೋಗಿ, ಇವತ್ತೇ ಹೋಗೋ ಪ್ಲ್ಯಾನ್ ಇತ್ತು. ಬಟ್ ವಿ ಆರ್ ನಾಟ್ ಗೋಯಿಂಗ್ ಟುಡೇ. ಮುಗಿನಾ? ಆ್ಯಂಡ್ ಗೈಸ್, ಇದಾಗಿತ್ತು ನಮ್ಮ ಇವತ್ತಿನ ಡೈಲಿ ವ್ಲಾಗ್ ಹೇಗಿತ್ತು ಅಂತ ಹೇಳಿ. ಮತ್ತು ಇನ್ನೂ ಜಾಸ್ತಿ ಡೈಲಿ ವ್ಲಾಗ್ಸ್ ಬೇಕಾ ಏನು ಅಂತ ಕಮೆಂಟ್ ಮಾಡಿ. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ.